ಇವತ್ತು ನ್ಯೂಟ್ರಿಟೀಲ್ ಒಳಗೆ ಸ್ಕೂಲ್ದಾಗ ಪಾಲಕದ್ದು ಹೇಳ್ಯಾರ, ಅದಕ್ಕೆ ವಾಕಿಂಗ್ ಹೋದಾಗ ಪಾಲಕ್ ತಂದಿದ್ದೆ. ಒಂದು 4 ಹಸಿ ಮೆಣಸಿನ್ಕಾಯಿ ಹಾಕ್ತೇನೆ, ಮಿಕ್ಸರ್ಗೆ ಹಾಕ್ತೇನೆ ಇವೆಲ್ಲ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಇನ್ನೂ ಒಂದು 2 ಮಿನಿಟ್ಸ್ ಪುದೀನ. ಇದು ಪಾಲಕ್ ಎಲ್ಲ ಸೋಸ್ ಇಟ್ಕೊಂಡೇನೆ. ಇದನ್ನು ಬಿಸಿ ಬಿಸಿ ನೀರಾಗ ಹಾಕಾಕ್ತೇನೆ. ಇದು ಸೇಮ್ ಪೂರಿನೂ ಮಾಡ್ಬೋದು, ಚಪಾತಿನೂ ಮಾಡ್ಬೋದು. ನಾನು ಚಪಾತಿ ಮಾಡತ್ತೀನಿ. ಆಮೇಲೆ ಇದಕ್ಕೆ ಮತ್ತು ಚಪಾತಿ ಒಳಗೆ ಸೈಡಿಗೆ ಏನೂ ಬೇಕಾಗಿಲ್ಲ, ಒಂದು ಸ್ವಲ್ಪ ಮೊಸರು ಉಪ್ಪಿನಕಾಯಿ ಇದ್ದರೆ ಸಾಕು. ಇದು ನೋಡೋಕೆ ಹಿಂಗೆ ಜಾಸ್ತಿ ಅನಿಸ್ತೈತಿ. ಒಂದು ಸರ್ತಿ ಬಿಸಿ ನೀರು ಕುದ್ಮೇಲೆ ಅಗದಿ ಕಡಿಮೆ ಆಗ್ತೈತಿ. ಪಾಲಕ್ ಒಳಗೆ ಐರನ್ ಕಂಟೆಂಟ್ ಭಾಳ ಇರ್ತೈತಿ. ಒಂದು ಸ್ಪೂನಷ್ಟು ಅಜ್ವಾನ್ ಹಾಕಾಕ್ತೇನೆ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕಾಕ್ತೇನೆ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಾಕ್ತೇನೆ. ಒಂದು ಸ್ವಲ್ಪ ಮೆಂತ್ಯ ಪೌಡರ್ ಹಾಕ್ತೇನೆ. ಒಂದು ಸ್ವಲ್ಪ ಹಿಂಗೆ ಹಾಕ್ತೇನೆ. ಉಪ್ಪು ಒಂದು ಸ್ವಲ್ಪ ಹಾಕ್ತೇನೆ. ಉಪ್ಪು ಹಾಕ್ತೇನೆ. ಇದು ಒಂದು 2 ನಿಮಿಷ ಕುದಿಯೋಷ್ಟೊತ್ತಿಗೆ ನಾವು ಸ್ವಲ್ಪ ಹಿಟ್ಟು ಸಾಂಗಿ ಹಾಕ್ಕೊಂಡು ಇಟ್ಕೊತೇವೆ. ಈಗ ಇದನ್ನು ಬಸ್ಕೊಂಡು ಸ್ವಲ್ಪ ಆರಿಸಿ ಇಟ್ಟಿರ್ತೇನೆ. ಇವೆಲ್ಲನೂ ಮಿಕ್ಸರ್ಗೆ ಹಾಕೋತೇನೆ. ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋತೇನೆ. ಇದಕ್ಕೊಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿದೆ. ಇದು ಮಿಕ್ಸರ್ಗೆ ಹಾಕೊಂಡ್ಮೇಲೆ ಹಿಂಗಾಗೈತಿ. ಇದನ್ನು ಚೆನ್ನಾಗಿ ಕಲಿಸ್ತೀನಿ. ಫಸ್ಟ್ ನೀರು ಹಾಕೋದು ಬೇಡ. ಇದು ಎಷ್ಟು ಹಿಟ್ಟು ಇಟ್ಕೊತೈತಿ ಅಷ್ಟು ಕಲಸಿ ಆಮೇಲೆ ಇದು ಮಾಡಿ. ಇದನ್ನು ಚಪಾತಿ ಜೊತೆ ನಾದಿ ಒಂದು 10-15 ನಿಮಿಷ ನೆನೆ ಇಟ್ಟು ನಾರ್ಮಲ್ ಚಪಾತಿ ಹೆಂಗೆ ಲಟ್ಟಿಸ್ತೇವಲ್ಲ ಹಂಗೆ ಲಟ್ಟಿಸಿ ಸುಡಬೇಕು. ಹಿಂಗೆ ಎಣ್ಣೆ ಹಚ್ಚಿ 4 ಮಡಚಿ ಇದನ್ನು ಸ್ವಲ್ಪ ದಪ್ಪನ ಲಟ್ಟಿಸ್ಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ತೀನಿ. ಸೇಮ್ ಇದು ಪೂರಿನೂ ಮಾಡ್ಬೋದು, ಸ್ವಲ್ಪ ಆಲೂ ಬೇಕಂದ್ರೆ ಮಿಕ್ಸ್ ಮಾಡ್ಕೋಬೋದು. ಇದನ್ನು ಕಟ್ ಮಾಡಿಬಿಡ್ತೇನೆ ಇಲ್ಲೇ, ಅಂದರೆ ಒಳಗೆ ಚಲೋ ತಂಗಿ ಬೇಯ್ತೈತಿ.
ಒಂದಿಷ್ಟು ಪಿಕ್ಕಲು, ಒಂದಿಷ್ಟು ಮೊಸರು, ತೋರೆ ಡ್ಯಾಡಿ ಎಲ್ಲತ್ತ ಡ್ಯಾಡಿ ಎಲ್ಲತ್ತ ಡ್ಯಾಡಿ ಎಲ್ಲತ್ತ ಹಾಂ ಇಟ್ಟೆ ನೋಡು ಇಟ್ಟೆ ನೋಡು ಬಾಕ್ಸ್